ವಿಕೆ ಅಷ್ಟೆಲ್ಲಿ ಸಾಕು. ಲಾಲಿಪಾಪ್ ಬೇಕಾ? ಲಾಲಿಪಾಪ್ ಬೇಕಾ? ನನ್ಗ ಮತ್ತೆ ಸ್ಪೂನ್ ಯಾಕೆ ಹಂಗೆ ಚುಚ್ತಿದ್ಯಾ? ಧನರಾಜಕ್ಕೆ ಸ್ಪೂನ್ ಯಾಕೆ ಹಂಗ್ ಚುಚ್ತಿದ್ಯಾ ಬಾಯಿಗೆ? ಸ್ಪೂನ್ ಚುಚ್ತಿರೋದಲ್ಲ, ಲಾಲಿಪಾಪ್ ಬೇಕೇನೋ? ನೆಕ್ತಾ ಇರೋದು. ತಿನ್ಕೊಂಡು ಆರಾಮ್ಸೆ ಇದ್ಬಿಡು. ತಿನ್ಕೊಂಡು ಆರಾಮ್ಸೆ ಇದ್ಬಿಡು. ಇಲ್ಲೆಲ್ಲ ಗುರಾಯಿಸ್ಬಿಡ. ಒಂದೆರಡು ಡೈಲಾಗ್ ಹನುಮಂತನ ಹೇಳ್ಕೊಟ್ರೆ ಹೇಳಕ್ ಗೊತ್ತಾಯಿಲ್ಲ. ಒಂದೇ ಡೈಲಾಗ್ ಅಲ್ಬತ್ತಳವರೆಗೂ ಕೊಡಲ್ಲ, ಒಬ್ಬರಿಗೆ ಕೂಗಿದ್ರೆ ತಮಾಷೆಗೆ ಒಂದೊಂದು ಡೈಲಾಗ್ ಅಲ್ಬತ್ತಳಗೂ ಕೊಡು, ಒಂದು ಡೈಲಾಗ್ ನೀವು ಹೇಳಿ ಅಲ್ಲಿಗೆ ಒಬ್ಬರಿಗೆ ಕೂಗಿದ್ರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ದಿನಾಲು ಜಗಳಗಳೇ ಹೆಚ್ಚಾಗ್ತಿದೆ. ಅದ್ರ ಮಧ್ಯೆ ಅಲ್ಲಲ್ಲಿ ಕಾಮಿಡಿ ಕೂಡ ಆಗ್ತಾ ಇರುತ್ತೆ. ಈಗ ಅದೇ ರೀತಿ ಉಗ್ರ ಮಂಜು ಅವರು ಧನರಾಜ್ ಅವರಿಗೆ ಹೇಗೆ ಆವಾಜ್ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಇದನ್ನ ಕಲ್ತ್ಕೊಂಡ ಧನರಾಜ್ ಅವರು ಯಾರಿಗೆ ಆವಾಜ್ ಹಾಕ್ತಾ ಇದ್ದಾರೆ ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಜಗಳ ಕಿತ್ತಾಟಗಳೇ ಹೆಚ್ಚಾಗ್ತಾ ಇತ್ತು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗದೆ ಇರೋದು, ಒಬ್ರ ಜೊತೆ ಒಬ್ರು ಮಾತಾಡದೆ ಇರೋದು, ಒಬ್ರ ಮೇಲೆ ಇನ್ನೊಬ್ರು ಜಗಳ ಆಡೋದು, ಇದೇ ಬಿಗ್ ಬಾಸ್ ಮನೆಯ ತುಂಬೆಲ್ಲ ನಡೆದಿತ್ತು. ಆದ್ರೆ ಈಗ ಸ್ಪರ್ಧಿಗಳೆಲ್ಲರೂ ಜಗಳ ಆಡಿ ಸುಸ್ತಾಗಿ ಕೂತು ತಮಾಷೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಯಾವಾಗ್ಲೂ ಕಿತ್ತಾಡ್ತಿದ್ದ ಮಂಜಣ್ಣನೇ ಎಲ್ಲರ ಜೊತೆ ಕೂತು ತಮಾಷೆ ಮಾಡ್ತಾ ಇದ್ದಾರೆ. ಇನ್ನು ಮಂಜಣ್ಣ ಅವರು ಧನರಾಜ್ ಅವರಿಗೆ ಹೇಗೆ ವಿಲನ್ ಆಗೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಅವರು ಹೇಳ್ಕೊಟ್ಟಂಗೆ ಧನರಾಜ್ ಕೂಡ ಮಾಡ್ತಿದ್ದಾರೆ. ಮೊದಲು ರಾ ಲುಕ್ ಕೊಡ್ಬೇಕು, ಹಾಗೆ ಗುರಾಯಿಸ್ಬೇಕು, ಕಣ್ಣನ್ನ ಈ ರೀತಿ ಬಿಡ್ಬೇಕು ಅಂತೆಲ್ಲ ಹೇಳ್ಕೊಟ್ರು. ಇದಾದ್ಮೇಲೆ ಒಂದೊಂದೇ ಡೈಲಾಗ್ ಅನ್ನ ಕೂಡ ಧನರಾಜ್ ಹಾಗೆ ಹನುಮಂತನಿಗೆ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಅವರು ಹೇಳ್ಕೊಟ್ಟ ಡೈಲಾಗ್ ನಂತೆಯೇ ಧನರಾಜ್ ಅವರು ಕೂಡ ಆವಾಜ್ ಆಗ್ತಾ ಇದ್ದಾರೆ. ಅದು ಯಾರಿಗೆ ಅಂತ ನೋಡೋದಾದ್ರೆ ತ್ರಿವಿಕ್ರಮ್ ಅವ್ರಿಗೆ. ಇನ್ನು ಮಂಜಣ್ಣ ಅವರು ಹೇಳಿದ ರೀತಿ ಧನರಾಜ್ ಅವರು ಕೂಡ ಹೇಳಿದ್ರು. ಅದೇನಂದ್ರೆ, ಏ ವಿಕ್ಕಿ, ಏನ್ ಹಾಗೆ ನೋಡ್ತಾ ಇದ್ಯಾ, ಏನ್ ಹಂಗ್ ಗುರಾಯಿಸ್ತಾ ಇದ್ಯಾ, ಯಾಕೆ ಹಂಗೆ ಚಮಚ ತಿಂತಾ ಇದ್ಯಾ, ಲಾಲಿಪಾಪ್ ಬೇಕಾ, ಈ ರೀತಿ ಡೈಲಾಗ್ಗಳನ್ನೆಲ್ಲ ಹೇಳಿದ್ರು. ಇನ್ನು ಮಂಜಣ್ಣ ಇನ್ನು ಹೆಚ್ಚಿನ ಡೈಲಾಗ್ಗಳು ಹೇಳ್ತಾ ಇದ್ರೆ, ಧನರಾಜ್ ಅವರು ನನ್ನ ಒಬ್ಬನಿಗೆ ಹೇಳ್ಕೊಡ್ತಿರಲ್ಲ, ಸ್ವಲ್ಪ ಹನುಮಂತನಿಗೂ ಹೇಳ್ಕೊಡಿ, ನೀವು ಹೇಳಿ ಅಂತ ತಮಾಷೆ ಮಾಡಿದ್ರು. ಇದಕ್ಕೆ ಮಂಜಣ್ಣ ಕೂಡ ಸುಮ್ನೆ ತಮಾಷೆಗೆ ವಿಲನ್ ಆಗೋದು ಹೇಗೆ, ಡೈಲಾಗ್ ಹೊಡಿ ಆವಾಜ್ ಹಾಕು ಅಂತ ಹೇಳಿದ್ರು ಕೂಡ ನನಗೆ ಹನುಮಂತಾಗೆ ಹೇಳಿ ಅಂತ ಹೇಳ್ತಾನೆ. ಅದನ್ನ ಹೇಳಕ್ಕೂ ಇವನಿಗೆ ಭಯ ಪಡ್ಕೋತಾ ಇದ್ದಾನೆ ಅಂತ ತಮಾಷೆ ಮಾಡಿದ್ರು. ಇದಕ್ಕೆ ಮನೆಯವರೆಲ್ಲ ಕೂಡ ನಕ್ಕಿದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸದಾ ಜಗಳ ಕಿತ್ತಾಟಗಳನ್ನೇ ನೋಡಿರುವ ಜನಗಳಿಗೆ ಈ ರೀತಿ ತಮಾಷೆಗಳನ್ನ ನೋಡೋದಕ್ಕೂ ಕೂಡ ಖುಷಿ ಆಗತ್ತೆ. ಹಾಗೆ ಸ್ಪರ್ಧಿಗಳು ಕೂಡ ಈ ರೀತಿಯ ತಮಾಷೆಗಳನ್ನ ಮಾಡ್ತಾ ಜನರಿಗೂ ಕೂಡ ಹೆಚ್ಚು ಮನರಂಜನೆ ಕೊಡ್ಬೇಕು. ನೋಡಿದ್ರಿ ಅಲ್ಲ, ಉಗ್ರ ಮಂಜು ಅವರು ಹನುಮಂತ ಹಾಗೆ ಧನರಾಜ್ ಅವರಿಗೆ ಹೇಗೆ ಆವಾಜ್ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಈವನ್ ಡೈಲಾಗ್ ಅನ್ನ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಇದನ್ನ ಕೇಳಿಸ್ಕೊಂಡ ಧನರಾಜ್ ಅವರು ತ್ರಿವಿಕ್ರಮ್ ಅವರಿಗೆ ಆವಾಜ್ ಕೂಡ ಹಾಕಿದ್ದಾರೆ. ಇನ್ನು ಕಾಮಿಡಿಯನ್ ಆಗಿರೋ ಧನರಾಜ್ ಅವರು ಇದ್ರಲ್ಲೂ ಕೂಡ ತಮ್ಮ ಕಾಮಿಡಿ ಮಾಡಿ ಮನೆಯವರನ್ನೆಲ್ಲ ನಗಿಸ್ತಾ ಇದ್ದಾರೆ. ಹೀಗೆ ಮನೆಯಲ್ಲಿ ಯಾವಾಗ್ಲೂ ಜಗಳ ಆಡದೆ ಆಗಾಗ ನಗ್ತಾ ತಮಾಷೆ ಮಾಡ್ತಾ ಇದ್ರೆ ವೀಕ್ಷಕರಿಗೂ ಕೂಡ ನೋಡೋಕೆ ಖುಷಿ ಆಗುತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.